ಮೊಬೈಲ್ ಸರ್ ಒಂಚೂರು ಆಸೆ ಸರ್ ಬಂದೇ ಇರಲ್ಲ ಅದು ಮಾಡ್ಬೇಕಲ್ಲ ನೀವು ಹೇಳತ್ರ ನಾವು ತೆಗಿಯಕ್ಕಾಗುತ್ತಾ ಮೊಬೈಲ್ ಫೋಟೋನೇ ಜಾಸ್ತಿ ಸ್ಟಾರ್ಟ್ ಮಾಡಿಲ್ಲ ನಾವು ಜಾಸ್ತಿ ಚಾರ್ಜ್ ಮಾಡ್ತೀವಿ ಅವರು ನಾವೇ ಮಾಡಿದ್ರೆ 5,000 ಆಗುತ್ತೆ ಭಾವನೆಯಲ್ಲಿ ಬರಬೇಕು ಮನೆಯವರೆಲ್ಲ ಹಾವು ಬರ್ತಾ ಇದೆ ಅಲ್ಲಿ ಇದು ಅಂತ ಕಂಪ್ಲೇಂಟ್ ಇದೆ ಹಿಂದ್ಗಡೆ ಮನೆ ಇದೆ ಹೇಳ್ತಾರೆ ಆಕ್ಚುಲಿ ಗಾರ್ಬೇಜ್ ಅಲ್ಲ ಎಲ್ಲ ಡೆಬ್ರಿಸು ಆಫೀಸ್ ಆ ಥರದ್ದು ಇದು ಕಿಚನ್ದು ವೇಸ್ಟ್ ಅಲ್ಲ ಕಿಚನ್ದು ವೇಸ್ಟ್ ಈ ಥರ ಹಾಕಿದರೆ ಇಲ್ಲಿ ಇರೋಕ್ಕಾಗೋದಿಲ್ಲ ಎಲ್ಲ ವಾಸನೆಗೆ ಇನ್ನೇನೋ ತಂದಿಂಗ್ ಹಾಕ್ತಾರೆ ಇಲ್ಲಿ ಆಮೇಲೆ ಸಿಟಿ ಗಲೀಜು ಅಂತ ಮಾತಾಡ್ತಾರೆ ಓಯ್ ತಮ್ಮ ಓಯ್ ಬೇಕಲ್ಲ ನೀನು ಬೈದಕ್ಕೆ ಇವ್ರು ಯಾರು ಸರ್ ಕಮಿಷನರ್ ಬರೋಕ್ಕೆ ಸೈಡಿಗೆ ಬರೋಕ್ಕೆ ಬರೀ ಸೈಡ್ಗೆ ಮಾಡೋದನ್ನ ಮಾಡಲ್ಲ ಇಂದಿರನ್ನೆಲ್ಲ ಮಾಡ್ತಾರೆ ಸಿಂಗಮ್ ರೇಂಜಿಗೆ ಆಗ್ಬಿಟ್ಟಿದೆಯಲ್ಲ ಸಿಂಗಮ್ ಇದ್ರೆ ಸಿಂಗಮ್ ಇದೆ ಎಲ್ಲ ಒಂದೇ ಅವನಿಗೇನು ಮುಗ್ದಿದೆ ಬಿಡಿ ಹೋಗ್ಲಿ ಆಯ್ತು ಪಾಪ ಏನೋ ಗೊತ್ತಿಲ್ಲ ಏನೋ ಚಿಕ್ಕ ಹುಡುಗಾದ್ರೆ ಹೊಟ್ಟೆಗೆ ಹಾಕೊಳ್ಳಿ ಸರ್ ಆಂಟನ್ ಇದೆ ಹೋಗ್ಬಿಟ್ಟಿದೆ ಹುಷಾರು ಸರ್ ಎಲ್ಲರೂ ಒಟ್ಟಿಗೆ ಕೆಲಸ ಅಣ್ಣ ಮೊಬೈಲ್ ಕ್ಯಾಮ್ರಾಮ್ಯಾನ್ ನಾವು ಒಂಚೂರು ನೋಡಿ ಹಿಂದೆ ಬನ್ನಿ ಹಿಂದೆ ನೋಡೋದಲ್ಲ ಬರ್ಬೇಕಿದ್ದಕ್ಕೆ ಸರ್ ಮೇಲ್ಗಡೆ ವೈರ್ಗಳು ನೋಡ್ಕೊಳ್ಳಿ ಸರ್ ಆಮೇಲೆ ಒಂದೋದು ಎರಡಾಗುತ್ತೆ ಆಮೇಲೆ ಸರ್ ಆವುಗಳಿರುತ್ತೆ ಹುಷಾರ ಸ್ಮಾಲರ್ ಮಾಡಿದ್ರೆ ಏನಾಗಿದೆ ಈಗ ಫುಟ್ಪಾತ್ ಕಟ್ ಆಫ್ ಮೊಬೈಲ್ ಆಮ್ಲಿನೇ ಜಾಸ್ತಿ ಆಯ್ತಲ್ಲಪ್ಪ ಈಗೇನು ಹಿಂದೆ ದೇ ಆರ್ ನಾಟ್ ಪ್ರೊವೈಡಿಂಗ್ ದಿ ಸ್ಪೇಸ್ ಅಲ್ಲ ಸೊ ಎಲ್ಲ ಕಡೆ ಇಲ್ಲೂ ಕೂಡ ಹಂಗಿದ್ದು ಈಗ ಕ್ಲೀನ್ ಮಾಡಿದ್ದಾರೆ ಮುಂದೆ ಬನ್ನಿ ಸರ್ ಹಂಗೆ ಕ್ಲೀನ್ ಮಾಡಿದ್ಮೇಲೆ ಹಿಂಗಿದೆ ಇಲ್ಲ ಅಂತಂದರೆ ಇದು ಜಂಗಲ್ ಹುಷಾರ್ ಹುಷಾರ್ ಸರ್ ಈ ಕಡೆ ಸ್ವಲ್ಪ ಸರ್ ಸ್ವಲ್ಪ ಹರಿ ಸರ್ ಹರಿ ಸರ್ ಮೊಬೈಲು ಮೇಡಮ್ ಮೇಡಮ್ ಹಿಂದೆ ಬನ್ನಿ ಸ್ವಲ್ಪ ಹಿಂದೆ ಬನ್ನಿ ಈ ಮುಂದೆ ಕ್ಯಾಮ್ರಾ ಐತೆ ನೋಡಿ
ಎಲ್ಲ ತೋಡ್ಬಿಟ್ಟಿದ್ರು ಇನ್ನೇನು ಸಾಕಂದ್ರೆ. ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದೀರಾ. ಇಡೀ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಒಟ್ಟು ಎಷ್ಟು ನಿವೇಶನಗಳನ್ನು ಗುರುತು ಮಾಡಿರೋದು? ಜುಲೈ 15ನೇ ತಾರೀಕು ನಾನು ಬೆಂಗಳೂರಿನಲ್ಲಿ ಎಲ್ಲರಿಗೂ ಮನವಿ ಮಾಡಿದೆ. ಸಾರ್ವಜನಿಕ ಜಾಗಗಳಲ್ಲಿ ಸುರಿದಿರುವ ಡೆಬ್ರೀಸು, ಕಳೆ ನಾವು ಪಾಲಿಕೆ ವತಿಯಿಂದ ಕ್ಲೀನ್ ಮಾಡ್ತೇವೆ. ಪಾಲಿಕೆ ಒಂದೇ ಅಲ್ಲ, ಮೆಟ್ರೋ, ಕೆ ರೈಡು, ಹಾಗೆ KADB, PDA, ಬೆಸ್ಕಾಮು ಇವೆಲ್ಲ ಸೇರಿಕೊಂಡು ಸಾರ್ವಜನಿಕ ಜಾಗದಲ್ಲಿ ಇರುವಂಥ ಡೆಬ್ರಿಸ್ ಲೆಗೆಸಿ ಸುಮಾರು ವರ್ಷಗಳಿಂದ ಸುರಿದಿರೋದನ್ನು ನಾವು ಕ್ಲಿಯರ್ ಮಾಡ್ತೇವೆ. ಅದೇ ಸಂದರ್ಭದಲ್ಲಿ ಅವರವರ ಸ್ವಂತ ಜಾಗಗಳು, ಖಾಲಿ ನಿವೇಶನಗಳಲ್ಲಿ ಡೆಬ್ರೀಸು ಅಥವಾ ಕಳೆ ಇದ್ದರೆ ತಾವು ಸಾರ್ವಜನಿಕರು ತಮ್ಮ ಜಾಗವನ್ನು ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತೇಳಿ ಜುಲೈ 15ನೇ ತಾರೀಕಿಗೆ ನಾನು ಸಾರ್ವಜನಿಕರಿಗೆ ಮನವಿ ಮಾಡಿ ಆಗಸ್ಟ್ 15ರ ಒಳಗಡೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಂಡಿದ್ದೆ ಎಲ್ಲರಿಗೂ ಕೂಡ. ಮಾನ್ಯ ಮುಖ್ಯಮಂತ್ರಿಗಳು ಇದೇ ವಿಷಯವನ್ನು ದಯವಿಟ್ಟು ತಮ್ಮ ಸೈಟನ್ನು ತಾವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಕೇಳಿದರು. ನಾನು ಮಧ್ಯದಲ್ಲೂ ಕೂಡ ಮಾಧ್ಯಮದ ಮುಖಾಂತರ ಮತ್ತು ಸರ್ಕಾರದ ಅಧಿಕೃತ ನೋಟಿಸ್ಗಳ ಮುಖಾಂತರ ಸಾರ್ವಜನಿಕರಿಗೆ ಪದೇ ಮನವಿ ಮಾಡಿದ್ದೇವೆ, ನಿಮ್ಮ ಜಾಗ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ.